ಸ್ನೇಹಿತರೆ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅಥವಾ ನಿಮ್ಮ ಸ್ತ್ರೀ ಆಗಿರಬಹುದು ಅಥವಾ ಪರಪುರುಷ ಆಗಿರ್ಬೋದು, ಪರ ಸ್ತ್ರೀ ಆಗಿರ್ಬೋದು, ಅವರನ್ನು ನೀವು ನಿಮ್ಮಂತೆ ಮಾಡಿಕೊಳ್ಳಬಹುದು. ನೀವು ಇದನ್ನು ಮಾಡಿದರೆ ಅವರು ಸ್ವತಃ ತಾನಾಗಿಯೇ ಬಂದು ನಿಮ್ಮ ಇಷ್ಟಗಳನ್ನು ಕೇಳಿಕೊಂಡು ನಿಮ್ಮ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಇದನ್ನು ಕೆಲವರಿಗೆ ಮಾತ್ರ ಮಾಡಬಹುದು. ಒಂದು ನೆನಪಿನಲ್ಲಿಡಿ, ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು ಅಂದರೆ ಆ ವ್ಯಕ್ತಿ ನಿಮಗೆ ಪರಿಚಯವಸ್ತರಾಗೇ ಇರಬೇಕು. ಗುರುಗಳೇ, ನಮಗೆ ಪರಿಚಯನೇ ಇಲ್ಲ, ನಾನು ಅವ್ರನ್ನ ವಶೀಕರಣ ಮಾಡ್ಕೋಬೇಕು, ಏನಾದರೂ ಮಾಡೋದು ತಿಳಿಸ್ಕೊಡೆ ಅಂಥದ್ದಾದರೆ ಅಂಥವ್ರಿಗೆ ನೀವು ಮೊದಲು ಪರಿಚಯ ಮಾಡ್ಕೋಬೇಕು, ಸ್ನೇಹಪೂರ್ವಕವಾಗಿ ಮಾತನಾಡಿಸ್ಕೊಳ್ಬೇಕು. ಪರಿಚಯವಿಲ್ಲದಿದ್ದರೆ ಪರಿಚಯ ಮಾಡಿಕೊಂಡು ನಂತರ ಈ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳಿ, ತಕ್ಷಣ ಆಗುತ್ತದೆ. ಹೌದು ಸ್ನೇಹಿತರೆ, ತುಂಬ ವಿರಳವಾಗಿ ಮತ್ತು ಸರಳವಾಗಿರುವಂತಹ ಈ ತಂತ್ರ. ಮೊದಲಿಗೆ ಇದನ್ನು ಏನು ಮಾಡಬೇಕು, ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಮೊದಲು ನೀವು ಅವರು ನಿಂತಿರುವಂತಹ ಅಥವಾ ಅವರು ನಡೆದಾಡದಿರುವಂತಹ ಮಣ್ಣು ಬೇಕಾಗುತ್ತದೆ. ಹೆಜ್ಜೆ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಬಂದು ನಿಮ್ಮ ಪಕ್ಕದಲ್ಲಿ ಇಟ್ಕೋಬೇಕು. ನಂತರ ಅರಿಶಿಣ ಕುಂಕುಮ ಬೇಕು, ಸ್ವಲ್ಪ ನೀರು ಬೇಕು, ಅನಂತರ ಒಂದು ಬಿಳಿ ಹಾಳೆಯ ಇರಬೇಕು, ಒಂದು ಪೆನ್ನು ತೆಗೆದುಕೊಳ್ಳಬೇಕು. ಇದಿಷ್ಟನ್ನು ಸೇರಿಸಿ ಯಾವ ರೀತಿ ವಶೀಕರಣ ಪ್ರಯೋಗ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಶೀಕರಣ ಮಾಡೋದಕ್ಕೆ ಮೊದಲು ಬೇಕಾಗಿರುವಂತಹದ್ದು ಒಂದು ಇಡಿ ಮಣ್ಣು ಬೇಕು. ಈ ಒಂದು ಇಡಿ ಮಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ನೀವು ದೇವರ ಮನೆಯಲ್ಲಿರ್ತಕ್ಕಂತಹ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಿ ಅರಿಶಿಣ ಕುಂಕುಮವನ್ನು ಇಡಬೇಕಾಗುತ್ತದೆ, ಅದಕ್ಕೆ ಹಾಕಬೇಕು. ಅರಿಶಿಣ ಕುಂಕುಮ ಹಾಕಿದ ನಂತರ ಏನ್ ಮಾಡಬೇಕು ಅಂದ್ರೆ, ಬಿಳಿಯ ಹಾಳೆ ಮೇಲೆ ನೀವು ಈ ಮಂತ್ರವನ್ನು ಬರೆದುಕೊಳ್ಬೇಕು. ಮಂತ್ರ ಹೀಗಿದೆ: ಶ್ರೀ ಕ್ರಂ ಕಂ ಕೋಂ ರಕ್ತೇಶ್ವರಿ ಮಮ ವನಜ ಅಂತ ಹಾಕಿದ್ರೆ, ವನಜ ಕುರುಕುರು ಸ್ವಾಹ ವಶೀಕರಣ ಸ್ವಾಹ ಯಾಮಿ ಅಂತ ಅನ್ಬಿಟ್ಟು ಬರಿಬೇಕು. ಇದನ್ನ ಬರೆದಾದ ನಂತರ ಅದರ ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಮಣ್ಣನ್ನ ಉದುರಿಸ್ಕೋಬೇಕಾಗುತ್ತೆ ಮತ್ತು ತೀರ್ಥವನ್ನು ಮತ್ತು ಪ್ರೋಕ್ಷಣೆ ಮಾಡಿ ಮತ್ತು ಅರಿಶಿಣ ಕುಂಕುಮವನ್ನು ಹಾಕಬೇಕು. ಇದನ್ನು ಮಾಡಿದ ನಂತರ ಅದನ್ನು ನೀವು ಈ ಮಂತ್ರವನ್ನು ಬಾಯಲ್ಲಿ 3-4 ಬಾರಿ ಪಠಿಸಬೇಕಾಗುತ್ತದೆ. ಈ ಮಂತ್ರವನ್ನು ಚಿಕ್ಕದಾಗಿ ಹೇಳುವುದಾದರೆ, ಶ್ರೀ ಕ್ರಂ ಕೋಂ ಕೋಂ ರಕ್ತೇಶ್ವರಿ ಮಮ ಕುರುಕುರು ಸ್ವಾಹ ವನಜ ಸ್ವಾಹ ಅಂತ ಬರ್ಕೋಬೇಕು. ಅದಾದ ನಂತರ ಇದನ್ನು ಏನು ಮಾಡಬೇಕು ಅಂದರೆ, ಅವಳು ನಡೆದಾಡುವ ಜಾಗದಲ್ಲಿ ಹಳ್ಳ ತೆಗೆದು ಊತಾಕ್ಬಿಡ್ಬೇಕು. ಇದನ್ನು ಮಣ್ಣನ್ನು ಮುಚ್ಚಿಬಿಡ್ಬೇಕು. ಅವಳು ಇದನ್ನು ಕಾಲಿನಿಂದ ಮೆಟ್ಟಿದ್ದೆ ಆದಲ್ಲಿ ಅವಳು ಸ್ವಲ್ಪ ದಿನದಲ್ಲೇ, ಸ್ವಲ್ಪ ಹೊತ್ತಿನಲ್ಲೇ, ಸ್ವಲ್ಪ ನಿಮಿಷಗಳಲ್ಲೇ ನಿಮ್ಮ ವಶವಾಗುವುದು ಖಂಡಿತ. ನಿಮ್ಮ ಹಿಂದೆ ಬಂದೇ ಬರ್ತಾಳೆ.